ನಿಜವಾಗ್ಲೂ ಅವರು ಕೆಲಸ ಮಾಡ್ತಿರ್ತಾರೆ, ಎಲೆಕ್ಟ್ರಿಷಿಯನ್ ಮಾಡ್ತಿರ್ತಾರೆ, ಹೊರಟಿದ್ದೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಬಟ್ ಅದ್ರ ಜೊತೆ ಅವ್ನು ಬೇರೆ ಕೆಲಸ ಮಾಡ್ತಿರ್ತಾನೆ. ನಮ್ಮ ಇದರ ಕಾಯ್ದೆಯಲ್ಲಿ ಇರೋದು 90 ದಿನ 2 ಕೆಲಸ ಮಾಡಿದವರು ಬರ್ತದೆ. ಆದರೆ ನೀವು ಅವಾಗ ನಾವೇನಾದರೂ ತಪ್ಪಾಗಿ ನಾವು ಅರ್ಜಿಗೆ ನಾವು ಪರಿಶೀಲನೆ ವರದಿ ಕೊಟ್ಟಾಗ ನೀವು ಬಂದು ಮೇಲ್ಮನವಿ ಸಲ್ಲಿಸ್ಬೋದು. ಇಲ್ಲ ಇವರು ನಿಜವಾದ ಕಾರ್ಮಿಕರಿದ್ದಾರೆ, ಅವ್ನು ಮತ್ತೊಂದ್ಸಲ ಪರಿಶೀಲನೆ ಆಗುತ್ತೆ, ನಿಜವಾದ ಕಾರ್ಮಿಕರಿದ್ರೆ ನಿಮ್ಗೆ ದುಡ್ಡು ಸಿಗುತ್ತೆ. ಇಷ್ಟು ಹೇಳ್ತಾ ಮತ್ತೆ ಯಾವುದೇ ರೀತಿ ನಿಮ್ದು ಏನಾದರೂ ಸಮಸ್ಯೆ ಇದ್ರೆ ತಗೊಳ್ಳಿ. ಆಮೇಲೆ ಈಗ ಟ್ರೈನಿಂಗ್ ಮತ್ತು ಟೂಲ್ ಕಿಟ್ ಕೊಡೋ ಕಾರ್ಯಕ್ರಮ ಒಳ್ಳೆ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗ ನಮ್ಮ ಕರೆಸಿ ಮಾತಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಮಾತು. ಕಾರ್ಮಿಕ ನಿರೀಕ್ಷಕರಾದಂಥ ಮಂಜುನಾಥ್ ಸರ್ ಭಾಳ ಸ್ಪಷ್ಟವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯ ಸಿಗುತ್ತೆ, ಹೇಗೆ ಪಡಿಬೇಕು, ಯಾವ ರೀತಿ ಅರ್ಜಿ ಹಾಕಬೇಕು, ಏನೆಲ್ಲ ಮಾಹಿತಿ ತುಂಬಬೇಕು ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾರ್ಮಿಕ ಇಲಾಖೆಯ ಪರವಾಗಿ, ಮಂಡಳಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.